ಸ್ನೇಹಿತರೆ, ಇಲ್ಲಿ ಸೈಡಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಆ ವಿಡಿಯೋ ನೋಡಿ ಫಸ್ಟ್. ನೋಡಿದ್ರಲ್ಲ ಈ ವಿಡಿಯೋ. ಸ್ನೇಹಿತರೆ, ಈ ರೀತಿ ಶಾರ್ಟ್ ವಿಡಿಯೋ ಮಾಡೋದು ಹೇಗೆ ಅನ್ನೋದು ನಾನು ಇಲ್ಲಿ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೊಂದು ಸ್ಟೆಪ್ ಫಾಲೋ ಮಾಡಿ. ಈ ರೀತಿ ಶಾರ್ಟ್ಸ್ ನೀವು ಅಪ್ಲೋಡ್ ಮಾಡಿದರೆ ಬೇಗ ಚಾನಲ್ ವೈರಲ್ ಆಗುತ್ತೆ, ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ಬನ್ನಿ, ಅದು ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ, ಬನ್ನಿ. ಸೊ ಸ್ನೇಹಿತರೆ, ಅದಕ್ಕಾಗಿ ಫಸ್ಟ್ ನೀವು ಯೂಟ್ಯೂಬ್ ಓಪನ್ ಮಾಡಬೇಕು. ಯೂಟ್ಯೂಬ್ ಓಪನ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ಸೆಲೆಕ್ಟ್ ಮಾಡಿ. ಈಗ ಮೈಕ್ರೋಫೋನ್ ಓಪನ್ ಆಯಿತು, ಯಾಕೆಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡೀನಿ, ಅದಕ್ಕಾಗಿ. ಸೊ ಇಲ್ಲಿ ನೋಡಿ, ಸೈಡಲ್ಲಿ ಒಂದು ಫೀಚರ್ ಇದೆ. ಈ ಫೀಚರ್ ಮೇಲೆ ಕ್ಲಿಕ್ ಮಾಡಿ. ಫೀಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆಲ್ ನ್ಯೂ AI ಅಂತ ಕೆಲವೊಂದಿಷ್ಟು ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ನೀವು ಸರ್ಚ್ ಮಾಡಿ. ಇಲ್ಲಿ ನಾನು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ, ಆಗಲೇ ತೋರಿಸಿದೆಲ್ಲ ಅದನ್ನು. ಇಲ್ಲಿ ನೋಡಿ, ನೀವು ಇಲ್ಲಿ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸೈಬರ್ ಆರ್ಗ್ ಅಂತ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಬಂದಮೇಲೆ ನಾವೇನು ಮಾಡಬೇಕು, ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು 3 ಸೆಕೆಂಡಲ್ಲಿ ನಿಮ್ಮದೊಂದು ಸೆಲ್ಫಿ ಕ್ಲಿಕ್ ಆಗುತ್ತೆ. ಸೆಲ್ಫಿ ಕ್ಲಿಕ್ ಆದಮೇಲೆ ಏನಾಗುತ್ತೆ ಅಂದರೆ ರೆಡರಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ಸೆಲ್ಫಿ ಏನಿದೆ ಈಗ ವಿಡಿಯೋದಲ್ಲಿ ಕನ್ವರ್ಟ್ ಆಗ್ತಿದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತು ಕಾಯಬೇಕು ಸ್ನೇಹಿತರೆ. ಇಲ್ಲಿ ಈ ಪ್ರೊಸೆಸ್ ಕಂಪ್ಲೀಟ್ ಆಗುವವರೆಗೂ ನೀವೇನು ಮಾಡಬೇಕು, ಕಂಪ್ಲೀಟಾಗಿ ವೇಟ್ ಮಾಡಬೇಕು. ಯಾವುದೇ ರೀತಿಯಿಂದ ಕ್ಯಾನ್ಸಲ್ ಮಾಡೋದಾಗಲಿ ಬ್ಯಾಕ್ ಹೋಗೋದಾಗಲಿ ಯಾವುದು ಮಾಡಬಾರ್ದು, ವೇಟ್ ಮಾಡಬೇಕು. ಇಲ್ಲಿ ಪ್ರೊಸೆಸಿಂಗ್ ಆಗ್ತಿದೆ ನೋಡಿ, ನೀವು ಕಂಪ್ಲೀಟ್ 100% ಪ್ರೊಸೆಸಿಂಗ್ ಆಗುವವರೆಗೂ ನಾವೇನು ಮಾಡಬೇಕು, ವೇಟ್ ಮಾಡಬೇಕು ಸ್ನೇಹಿತರೆ. ಸೊ ರೆಂಡರಿಂಗ್ ಆಗ್ತಿದೆ, ಕಂಪ್ಲೀಟ್ ಪ್ರೊಸೆಸ್ ಆಗ್ತಿದೆ. ಪ್ರೊಸೆಸ್ ಆದಮೇಲೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ಅದಾದಮೇಲೆ ನೋಡಿ ಈ ರೀತಿ ವಿಡಿಯೋ ಜನ್ರೇಟ್ ಆಗಿ ಬಂತು. ಈಗ ನಾವೇನು ಮಾಡಬೇಕು, ಕೆಳಗಡೆ ನೋಡಿ ಇಲ್ಲಿ ಕಂಟಿನ್ಯೂ ಅಂತ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನೀವು. ಅದಾದಮೇಲೆ ಇಲ್ಲಿ ಎಡಿಟ್ ಅಂತ ಇದೆ ನೋಡಿ. ಆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಪಾರ್ಟ್ ಏನಿದೆ ಅದನ್ನು ಡಿಲೀಟ್ ಮಾಡಿ, ಡಿಸ್ಕಾರ್ಡ್ ಮಾಡಿ. ಮಾಡಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಇಲ್ಲಿ ಮೇಲ್ಗಡೆ ಮಾಡಿದ ಮೇಲೆ ಈಗ ನಿಮ್ಮ ವಿಡಿಯೋ ರೆಡಿ ಆಗಿದೆ ಅಪ್ಲೋಡ್ ಮಾಡೋದಕ್ಕೆ. ಸೊ ಇಲ್ಲಿ ನಾವು ಒಂದು ಥಂಬ್ನೇಲ್ ಸೆಲೆಕ್ಟ್ ಮಾಡಬೇಕು. ನಾನು ಫಸ್ಟ್ ಅನ್ಲಿಸ್ಟೆಡ್ ಮಾಡಿಕೊಂಡೆ, ಆಮೇಲೆ ಈಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಥಂಬ್ನೇಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ಯಾವ ರೀತಿ ನಮ್ಮ ಥಂಬ್ನೇಲ್ ಕಾಣಬೇಕು, ಯಾಕಂದರೆ ಅಟ್ರಾಕ್ಟಿವ್ ಥಂಬ್ನೇಲ್ ಇತ್ತು ಅಂದರೆ ಜನ ಫಟ್ ಅಂತ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಇದು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಥಂಬ್ನೇಲ್ ರೆಡಿ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಾನು ರೆಡಿ ಮಾಡಿದೆ. ಸೊ ಇದಿಷ್ಟು ಮಾಡಿ ಟೈಟಲ್ ಕೊಟ್ಟು ನಾವೇನು ಮಾಡಬೇಕೀಗ, ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇದೆ. ಇಲ್ಲಿ ಟೈಟಲಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ನೀವು ಶಾರ್ಟ್ಸ್ ಅಂತ ಬರೆದ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ಈ ರೀತಿ ನೀವು ಮಾಡಿದರೆ ಚಾನಲ್ ಗ್ರೋ ಆಗುತ್ತೆ.